ನಾನು ನಮ್ಮ ಅಪ್ಪಂಗೋಸ್ಕರ ಅವಳ ಮದುವೆ ಆದ, ಆದರೆ ನನ್ನ ಲೈಫೇ ಹಾಳಾಗೋಯ್ತು. ಏನು, ಅಪ್ಪನಿಗೋಸ್ಕರ ಮದುವೆ ಆದ್ಯಾ? ಹೌದು ಬಾಮಿ, ಅಪ್ಪನಿಗೆ ನನ್ನ ಮದುವೆ ನೋಡಬೇಕು ಅಂತ ಆಸೆ. ಅದಕ್ಕೆ ನೀವು ಯಾರನ್ನು ತೋರಿಸ್ತೀರೋ ಅವ್ರಿಗೆ ತಾಳಿ ಕಟ್ಬಿಡ್ತೀನಿ ಎಂದೆ. ದೇವ್ರಾಣೆ ಬಾಮೈದ, ನಮ್ಮಪ್ಪ ಸತ್ಯನ್ನೇ ನನ್ನ ಪಕ್ಕ ಕರ್ಕೊಂಬಂದು ಕೂಡಿಸ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಪ್ಪಂಗೆ ಮಾತು ಕೊಟ್ಟಿದ್ನ, ಅದಕ್ಕೆ ಆ ರೌಡಿಗೆ ತಾಳಿ ಕಟ್ಬಿಟ್ಟೆ. ನನ್ನ ಲೈಫ್ನ ತ್ಯಾಗ ಮಾಡ್ಬಿಟ್ಟೆ ಬಾಮೈದ. ನನ್ನ ಪ್ರೀತಿನ ಬಿಟ್ಕೊಟ್ಬಿಟ್ಟೆ ಬಾಮೈದ. ಬಿಟ್ಕೊಟ್ಬಿಟ್ಟೆ ಬಾಮೈದ, ನೀನೊಂಥರ ಗ್ರೇಟ್ ಅನ್ಸ್ಬಿಟ್ಟೆ ಕಣ. ತ್ಯಾಗರಾಜ ರಮೇಶ್ ಇದಾರಲ್ಲ, ಅವ್ರಿಗೆ ನಾನು ಒಂದು ಕೈ ಮೇಲೆ ಅನ್ಸ್ಬಿಟ್ಟೆ ಕಣ. ಕಡಬ ಮೈದ ಎಣ್ಣೆ ಕುಡ್ದು ಸತ್ತೋಗ್ಬಿಡ್ತೀನಿ. ಇಂಥ ಬದುಕು ಬಾಳದ್ಕಿಂತ ಸಾಯದೆ ಮೇಲು. ಯಾಕೋ ಏನೇನೋ ಮಾತಾಡ್ತೀಯ? ಬಾಮೈದ ಬೇಡ ಕಣ. ನನ್ನ ಜೀವನ ಎಕ್ಕೂಟೋಯ್ತು ಬಾಮೈದ. ನನ್ನ ಜೀವನದಲ್ಲಿ ಪ್ರೆಸೆಂಟು ಫ್ಯೂಚರ್ ಏನೂ ಇಲ್ಲ, ಎಲ್ಲ ಕತ್ಲೆ. ಜಾಸ್ತಿ ಆಯ್ತು ಅನ್ಸುತ್ತೆ ಬಾಮೈದ. ಅದು ಎಣ್ಣೆ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಕಾಣ್ತಿಲ್ಲ. ನೋ ಲೋ ಬಾಮೈದ, ಇದು ನನ್ನ ಫ್ಯೂಚರ್ ಬಾಮೈದ. ಇನ್ಮೇಲೆ ನನ್ನ ಬದುಕಿದ್ರು ಸತ್ರು ಎಲ್ಲ ಒಂದೇ. ಬೇಡ, ಅದಕ್ಕೆ ಬೇಡ. ಈಗ ನೀವು ಅಲ್ಲಿ ಹೋಗೋದ್ರಿಂದ ಏನೂ ಉಪಯೋಗ ಇಲ್ಲ. ಅಲ್ಲ ಲಕ್ಷ್ಮಣ, ಅವನು ನೋಡೋಕ್ಕಾಗ್ತಿಲ್ಲ ನನ್ನಿಂದ. ನನಗೆ ಗೊತ್ತಾಗ್ತಾ ಇದೆ ಅದಕ್ಕೆ. ಈಗ ಅವನ ಪಾಡಿಗೆ ಅವ್ನು ಬಿಡೋದೇ ಸರಿ. ನೀವು ನಡಿ ಒಳಗೆ. ಅಲ್ಲ, ನೀವು ಒಳಗೆ ಹೋಗಿ ಅದಕ್ಕೆ. ಅದಕ್ಕೆ ಎಲ್ಲ ಕಾರ್ಡ್ಸ್ನು ಬ್ಲಾಕ್ ಮಾಡಿಸ್ಬಿಟ್ಟಿದ್ದಾರೆ. ಏನು, ನೀನು ಹೇಳ್ತಾ ಇರೋದು ನಿಜನಾ? ಕಾರ್ಡ್ನ ಬ್ಲಾಕ್ ಮಾಡಿಸಿದಾರ? ನಿನ್ನ ಹತ್ರ ಸುಳ್ಳು ಹೇಳಿ ನಾನು ಯಾವ ನರ್ಕಕ್ಕೆ ಹೋಗ್ಲಿ? ನಿನ್ನ ನಾಣೆಗೂ ನಿಜ. ನನ್ನ ಅಪ್ಪ ನಮ್ಮನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೀಗೆಲ್ಲ ಮಾಡ್ತಾ ಇರೋದು. ನನ್ನ ಹತ್ರ ಆ ಪರ್ಸಲ್ಲಿರೋ 100 ರೂಪಾಯಿ ಬಿಟ್ರೆ ಬೇರೆ ದುಡ್ಡಿಲ್ಲ. ಈಗ ಏನು ಮಾಡೋದು ಬಾಲ? ದುಡ್ಡಿದ್ರೆ ಧೈರ್ಯ, ಅದೇ ಇಲ್ಲ ಅಂದ್ರೆ? ಹಾಗಂತ ಅವ್ರ ಹತ್ರ ಹೋಗಿ ಕೈ ಚಾಚಕ್ಕಾಗುತ್ತಾ ದಿವ್ಯಾ? ನೀರಿಗೆ ಇಳಿದಾಗಿದೆ, ಈಜ್ಬೇಕು ಇಲ್ಲ ಸಾಯ್ಬೇಕು, ವಾಪಸ್ ಹೋಗೋ ಮಾತೇ ಇಲ್ಲ. ಬಾಲ, ಎಷ್ಟೇ ಆದ್ರೂ ಅವ್ರು ನಿಮ್ಮಪ್ಪ.
ಈ ರೀತಿ ಎಲ್ಲ ರೂಢಾಗಿ ಮಾತಾಡಬೇಡ. ಮತ್ತೆ ಇನ್ನು ಹೇಗೆ ಮಾತಾಡೋಕ್ಕಾಗುತ್ತೆ? ಅವ್ರು ಮಾಡಿದ್ ಸರಿನಾ? ಸರಿ ಅಲ್ಲ, ಆದರೂ ನಮ್ಮ ಖರ್ಚಿಗೆ ಏನು ಮಾಡೋದು? ನಮ್ಮ ಕತೆ ಏನು? ಬೇಬಿ, ನೀನು ಟೆನ್ಷನ್ ಆಗಬೇಡ. ನೀನು ಹೀಗೆಲ್ಲ ನೋಡೋದಕ್ಕೆ ನನ್ನ ಕೈಲಾಗಲ್ಲ. ನೀನು ಆರಾಮಾಗಿರು, ನಾನು ಏನಾದರೂ ಮಾಡ್ತೀನಿ. ಏನು ಮಾಡ್ತೀಯಾ? ಆಗಲೇ ನನ್ನ ಫ್ರೆಂಡ್ ಹತ್ರ ಮಾತಾಡೋದಕ್ಕೆ ಆಚೆ ಹೋಗಿದ್ದು. ನಿನ್ಗೆ ಹೇಳಿದ್ರೆ ಎಲ್ಲಿ ಗಾಬರಿ ಆಗ್ತೀವ ಅಂತ ನಿನ್ಗೆ ಹೇಳಿಲ್ಲ ಅಷ್ಟೇ ನಾನು. ಅವನು ಕಾರ್ಡ್ನ ಅನ್ಬ್ಲಾಕ್ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಅಕಸ್ಮಾತಾಗಿ ಕಾರ್ಡ್ ಅನ್ಬ್ಲಾಕ್ ಆಗಿಲ್ಲ ಅಂದರೆ? ಆಗಲಿಲ್ಲ ಅಂದರೆ ನಾನು ಎಲ್ಲ ಒಂದು ಕಡೆ ಅರೇಂಜ್ ಮಾಡ್ತೀನಿ ಬಿಡು ಬೇಬಿ. ನನಗಿರೋ ಫ್ರೆಂಡ್ಸ್ ಎಲ್ಲ ಹೆವಿ ದುಡ್ಡಿರೋರೆ. ಹೆಂಗೋ ಒಂದು ಅರೇಂಜ್ ಆಗುತ್ತೆ ಬಿಡು. ನಿನ್ನನ್ನು ಮಾತ್ರ ರಾಣಿ ಥರನೇ ನೋಡ್ಕೊಳ್ಳೋದು ನಾನು. ನೀನು ಯೋಚನೆ ಮಾಡಬೇಡ ಬೇಬಿ, ನನಗೆ ನೀನು ಮುಖ್ಯ. ಅಯ್ಯ, ಇಷ್ಟೊತ್ತು ಪುಂಗ್ದೆ ಆದರೂ ನಂಬ್ತಾ ಇಲ್ವಲ್ಲಪ್ಪ. ಅದಕ್ಕೆ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಈಗ ಆಗ್ಬಾರ್ದು ಏನಾಗಿದೆ ಅದಕ್ಕೆ? ಇನ್ನೂ ಏನಾಗಬೇಕು ಲಕ್ಷ್ಮಣ? ಕಾರ್ತಿಕ್ ನೋಡಿದ್ಯಾ? ಹೇಗಿದ್ದವನು ಹೇಗಾಗಿದ್ದಾನೆ? ಕುಡಿತಾ ಕೂತ್ಕೊಂಡಿದ್ದಾನೆ. ನಾನು ಬದುಕಿದ್ರು ಅಷ್ಟೇ, ಸತ್ತು ಹೋದ್ರು ಅಷ್ಟೇ ಅಂತ ಮಾತಾಡ್ತಿದ್ದಾನೆ. ಇದನ್ನೆಲ್ಲ ನೋಡಿಕೊಂಡು ನಾನಿನ್ನೂ ಬದುಕಿರ್ಬೇಕಾ? ಅದಕ್ಕೆ ಒಂದೊಂದ್ಸಲಿ ಹುಡುಗರು ಮಿತಿ ಮೀರ್ಬಿಡ್ತಾರೆ. ಆಗ ನಾವು ಅವ್ರಿಗೆ ಬುದ್ಧಿ ಹೇಳಿ ನಮ್ಮ ದಾರಿಗೆ ಅವ್ರು ಕರ್ಕೋಬೇಕು. ಅದು ಯಾವ ಘಳಿಗೆಯಲ್ಲಿ ಆ ಹುಡುಗಿ ಮನೆ ಕಾಲಿಟ್ಲು. ನನ್ನ ಮಗನಿಗೆ ಈ ಸ್ಥಿತಿ ಬಂದ್ಬಿಡ್ತು. ನನ್ನ ಮಗ ನನ್ನ ಕೈ ತಪ್ಪು ಹೋಗ್ತಾನೆ ಅಂತ ಅನಿಸ್ತಿದೆ. ಅಕ್ಕ, ಕಾರ್ತಿ ಇವತ್ತೇನೋ ಬೇಜಾರಲ್ಲಿ ಸ್ವಲ್ಪ ಕುಡ್ದಿರ್ಬೋದು. ಅವ್ನು ಒಳ್ಳೆ ಹುಡುಗನೇ, ಹೇಳಿದ್ರೆ ಕೇಳ್ತಾನೆ. ಇನ್ನೊಂದ್ಸಲ ಇಂಥ ಕೆಲಸ ಮಾಡೋದಿಲ್ಲ. ನೀನು ಯಾಕಕ್ಕ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಅಂಥ ಒಳ್ಳೆ ಹುಡುಗನಿಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂದರೆ ಅವಳ ಕಾಲ್ಗುಣ ಇನ್ನೆಂಥ ಕೆಟ್ಟದ್ದಿರಬೇಕು. ಎಲ್ಲ ಅವಳಿಂದಾನೆ ನನ್ನ ಮಗನ ಈ ಸ್ಥಿತಿಗೆ ತಂದಿಟ್ಬಿಟ್ಲು. ಅದಕ್ಕೆ ಏನೋ ವಿಷಯಗಳಿಗೆ ಹೀಗಾಗಿದೆ, ನಾಳೆನೂ ಹೀಗೆ ಇರುತ್ತಾ? ಇಲ್ಲಿ ನೋಡಿ, ಕಾರ್ತಿಕನಿಗೆ ನಾನು ಬುದ್ಧಿ ಹೇಳ್ತೀನಿ. ದಯವಿಟ್ಟು ನೀವೀಗ ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಲಕ್ಷ್ಮಣ? ಆ ಸತ್ಯ ನಮ್ಮನೆ ಕಾಲಿಟ್ಟ ಮೇಲೆ ನಮ್ಮ ಮನೆಯಾಗಿ ಉಳಿದೇ ಇಲ್ಲ. ನನ್ನ ಮಗನ ಭವಿಷ್ಯ ನನ್ನ ಕಣ್ಮುಂದೆನೇ ಹಾಳಾಗ್ತಿರೋದನ್ನ ನೋಡಿಕೊಂಡು ನಾನು ಸುಮ್ಮನೆ ಇರಬೇಕಾ? ನಾನು ಏನು ಪಾಪ ಮಾಡಿದ್ದೆ ಅಂತ ಈ ಶಿಕ್ಷೆ ನನಗೆ? ಕಾರ್ತಿಕ್ ಮದುವೆನೇ ಅವನ ಭವಿಷ್ಯಕ್ಕೆ ಮುಳ್ಳಾಗ್ಬಿಡ್ತಾ? ಜೀವನ ಅನ್ನೋದು 3 ದಿನದ ಕಲ್ಪನೆ ಅಲ್ಲ, ಅದು ತುಂಬ ದೊಡ್ಡದು. ಅದಕ್ಕೆ ತಾಳ್ಮೆ ಮುಖ್ಯ ಅಂತ ನೀನೇ ನನಗೆ ಹೇಳ್ಕೊಟ್ಟೋಳು. ಈಗ ನೀನೇ ತಾಳ್ಮೆ ಕಳ್ಕೊತಾ ಇದೀಯಾ? ಕಾರ್ತಿಕ್ ಎಲ್ಲಿ ಹೋದ? ಇಷ್ಟೊತ್ತಾದರೂ ಬರಲಿಲ್ವಲ್ಲ? ನಾನೇ ನೋಡ್ಕೊಂಡು ಬಂದ್ಬಿಡ್ಲಾ? ಬೇಡ ಬೇಡ, ನಾನು ಅಲ್ಲಿಗೆ ಹೋಗೋದು. ನಾನು ಅವನನ್ನು ಲವ್ ಮಾಡ್ತಿದ್ದೀನಿ, ಅದಕ್ಕೆ ಹುಡ್ಕೊಂಡ್ಬಂದೆ ಅಂತ ಅವ್ನು ನನ್ನ ಹತ್ರ ಜಗಳ ಆಡೋದು, ಇದು ಯಾವುದು ಬೇಡ.
ಕತ್ಲೆ ಸ್ವಿಚ್ಚಲ್ಲಿ ಸ್ವಿಚ್ ಇಲ್ಲೇ ಇತ್ತಲ್ಲ. ಕಣ್ಬಿಟ್ಟು ನೋಡು, ಲೈಟ್ ಆನ್ ಆಗೇ ಇದೆ. ವಾ, ಮತ್ತೆ ಇಷ್ಟೊತ್ತು ಕತ್ಲೆನೇ ಇತ್ತು. ಕಣ್ಣು ಮುಚ್ಕೊಂಡಿದ್ರೆ ಕತ್ಲೇನೆ ಇರೋದು. ಏಯ್, ನಿನ್ನ ಹತ್ರ ಯಾವನ್ ಮಾತಾಡಿದ್ದು? ನೀನ್ ನನ್ನ ಹತ್ರ ಯಾಕೆ ಮಾತಾಡ್ತಾ ಇದ್ಯಾ? ಇಲ್ಲಿರೋದು ನಾನು ನೀನು ಇಬ್ರೆ. ನನ್ನ ಹತ್ರ ಅಲ್ದೆ ಇನ್ ಯಾರ ಹತ್ರ ಮಾತಾಡ್ತಿದ್ಯಾ? ಇಲ್ಲೇನ್ ದೆವ್ವ ಇದೆಯಾ? ದೆವ್ವ ಇದ್ಯಾ? ಕುಡ್ಕೊಂಡ್ ಬೇರೆ ಬಂದಿದ್ಯಾ? ಹೌದು, ಕುಡ್ಕೊಂಡ್ ಬಂದಿದ್ದೀನಿ. ನೀನ್ ಯಾವಳು ನನ್ ಕೇಳಕ್ಕೆ? ನಿನಗೆ ಈ ಅಭ್ಯಾಸ ಬೇರೆ ಇದೆಯಾ? ಇಷ್ಟು ದಿನ ಈ ಅಭ್ಯಾಸ ಇರಲಿಲ್ಲ, ಆದ್ರೆ ಜಸ್ಟ್ ನೌ ಸ್ಟಾರ್ಟೆಡ್. ಕುಡಿಯುವಂಥದ್ದು ಏನ್ ಬಂದಿದೆ ರೋಗ ನಿನಗೆ? ನೀನೇ ದೊಡ್ಡ ರೋಗ. ನಾನು ಕುಡಿತಾ ಇರೋದು ನಿನ್ನಿಂದಾನೆ. ನನ್ನ ಲೈಫನ್ನೇ ಸರ್ವನಾಶ ಮಾಡ್ಬಿಟ್ಟಿಲ್ಲ ನೀನು. ನಿನ್ನೆ ನೆನ್ಸ್ಕೊಂಡ್ರೆ ಯಾಕೆ ನೆನೆಸ್ಕೋತೀಯ? ಬಿಡು. ಅಲ್ಲ, ಕುಡಿದ್ರೆ ಎಲ್ಲ ಸರಿ ಹೋಗುತ್ತಾ? ಸರಿ ಹೋಗುತ್ತೋ ಬಿಡುತ್ತೋ, ಎಲ್ಲ ಮರ್ತೋಗುತ್ತೆ. ಅದಕ್ಕೆ ಕುಡ್ದಿರೋದು. ಮತ್ ನೀನ್ ನನ್ನ ಮರ್ತೇ ಇಲ್ಲ, ನನ್ನ ಹತ್ರನೇ ಜಗಳ ಕಾಯ್ತಿದ್ಯಾ? ಕುಡಿದ್ರೆ ಏನು ಮರ್ತ ಹೋಗಲ್ಲ, ಹುಂಬ ಧೈರ್ಯ ಬರುತ್ತೆ. ಅದಕ್ಕೆ ಜನ ಕುಡಿಯೋದು. ಪುಕ್ಕಲ್ರಲ್ಲ ಹೀಗೆ. ಯಾವನ್ ನಿನ್ ಪುಕ್ಲ ಅಂತ ಇರೋದು? ನಿನ್ನೆ ನೀ ಅವತಾರದಲ್ಲಿ ರಾಯರೋ ಸೀತಮ್ಮನ ನೋಡಿದ್ರೆ ಏನ್ ಗತಿ? ನೋಡ್ಲಿ ಬಿಡು, ಅವ್ರು ಮಾಡಿದ ತಪ್ಪು ಏನು ಅಂತ ಅವ್ರಿಗೂ ಗೊತ್ತಾಗ್ಲಿ. ಸತ್ಯ, ನಿನ್ನಿಂದ ನನ್ನ ಪ್ರೀತಿನೇ ಕಳ್ದೋಯ್ತು. ನಿನ್ನಿಂದ ನನ್ನ ಲೈಫೇ ಹಾಳಾಗೋಯ್ತು. ಹಾಳಾಗೋಯ್ತು ಅಂತ ಬಡ್ಕೋಬೇಡ. ಕುಡಿಯೋದು ಯಾವ ಸಮಸ್ಯೆಗೂ ಪರಿಹಾರ ಅಲ್ಲ. ನನ್ನ ಸಮಸ್ಯೆಗೆ ಪರಿಹಾರನೇ ಇಲ್ಲ. ನನ್ನ ಲೈಫ್ ಒಂಥರ ಕ್ವೆಶ್ಚನ್ ಪೇಪರ್ ಥರ ಆಗೋಗಿದೆ. ಬರೀ ಕ್ವೆಶ್ಚನ್ಗಳೇ, ಅದಕ್ಕೆ ಉತ್ತರನೇ ಇಲ್ಲ. ಬಾಲ, ಹೊಟ್ಟೆ ತುಂಬ ಹಸುವಾಗ್ತಿದೆ. ಊಟ ಏನಾದರೂ ಆರ್ಡರ್ ಮಾಡಿದ್ಯಾ? ಹೌದಲ್ವಾ, ನಾನೇ ನಿನ್ನನ್ನು ಕೇಳೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀನೇ ಕೇಳಿಬಿಟ್ಟೆ ನೋಡು. ಒಂದು ನಿಮಿಷ ಯಾರು. ಹಲೋ, ನಾನು 420. ರೂಮ್ ನಂಬರ್ 420 ಅಂತ ಹೇಳಕ್ಕೆ ಬಂದೆ. ಫುಡ್ ಮೆನು ಕೊಡ್ತೀರಾ? ಬಾಲ, ನಾನ್ ಕಾಂಟಿನೆಂಟಲ್ ಏನಿದೆ ಕೇಳು. ಏನು ಹಂಗೆ ನೋಡ್ತಿದ್ಯಾ? ಕೇಳು. ನಾನ್ ಕಾಂಟಿನೆಂಟಲಲ್ಲಿ ಏನಿದೆ? ಓ, ಸೌತ್ ಇಂಡಿಯನ್ ಮೀಲ್ಸ್ ಅಷ್ಟೇನಾ ಇರೋದು? ದಿವ್ಯಾ, ಸೌತ್ ಇಂಡಿಯನ್ ಮೀಲ್ಸ್ ಅಷ್ಟೇ ಅಂತ ಇರೋದು. ಏನು, ನಾನು ಸೌತ್ ಇಂಡಿಯನ್ ತಿನ್ಬೇಕಾ? ಹಾಂ, ಇಷ್ಟು ದಿನ ರಾತ್ರಿ ಮಿಕ್ಕಿರೋ ಅಂದಲ್ಲಿ ಚಿತ್ರಾನ್ನ ಮುಖದವಳು ಆಲ್ ಆಫ್ ಎ ಸಡನ್ ನಾನ್ ಕಾಂಟಿನೆಂಟಲ್ ಫುಡ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೆ. ಅಬ್ಬಬ್ಬಾ, ಸೌತ್ ಇಂಡಿಯನ್ ಅಂದರೆ ನನಗೆ ಬೇಡ, ಹೊರಗಡೆ ಹೋಗಿ ತಿನ್ನೋಣ.
ಆಚೆ ಬೇರೆನಾ ಬಿಳಿ ಆನೆ ಇದು ಸಾಕೋದು ಸುಲಭ ಅಲ್ಲ ಗುರು. ಈಗ ಏನಾದರೂ ಡ್ರಾಮಾ ಪ್ಲೇ ಮಾಡಲೇಬೇಕು, ಇಲ್ಲ ಅಂದರೆ ಜೇಬು ಕತ್ರಿ ಗ್ಯಾರಂಟಿ. ಬಾಲ ಏನು ಯೋಚನೆ ಮಾಡ್ತಿದ್ಯಾ? ನನಗೆ ಹಸುವಾಗ್ತಿದೆ. ಆರ್ಡ್ರ್ ಹೇಳ್ತೀನಿ, 5 minutes. ಹೊರಗಡೆ ಹೋಗೋಣ ಅಂತ ಹೇಳಿದೆ, ಅದಕ್ಕೂ ಬೇಡ ಅಂದೆ. ಇವಾಗ ನೋಡಿದ್ರೆ ಇಲ್ಲೂ ಊಟ ಆರ್ಡರ್ ಮಾಡಿಲ್ಲ. ಏನು ತಿನ್ಬೇಕು? ನೀವು ಹುಡುಗರೆಲ್ಲ ಹೀಗೆ, ಹುಡುಗಿರು ಬೀಳೋಕ್ಕೂ ಮುಂಚೆ ಒಂಥರ, ಬಿದ್ಮೇಲೆ ಇನ್ನೊಂಥರ. ಆಗ ನಾನು ಕೇಳೋಕ್ಕೂ ಮುಂಚೆನೆ ದೊಡ್ಡ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಿದ್ದೆ, ಇವಾಗ ಈ ಕಿತ್ತೋಗಿರೋ ಲಾಡ್ಜಿಗೆ ಕರ್ಕೊಂಡು ಬಂದಿದ್ಯಾ. ನಿಜ ಹೇಳು, ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯಾ ಇಲ್ವಾ? ಪ್ರೀತಿ ಮಾಡ್ತಿದ್ದೀನಾ ಇಲ್ವಾ? ಏನ್ ದಿವ್ಯಾ ಹೀಗೆ ಹೇಳ್ತಿದ್ಯಾ? ನೀನು ಅಂದ್ರೆ ನನಗೆ ಪ್ರಾಣ. ಆದ್ರೆ ನನ್ನ ಪ್ರಾಬ್ಲಮ್ ಏನು ಅಂತ ನಿನಗಾಗ್ಲೇ ಹೇಳಿದ್ನಲ್ಲ ಬೇಬಿ. ಇಲ್ಲ ಅಂದ್ರೆ ನಾನು ಇಲ್ಲಕ್ಕೆ ಕರ್ಕೊಂಡು ಬರ್ತಿದ್ನಾ? ನನ್ನ ರಾಣಿ ನೀನು. ನೀನು ಇಂಥ ಕಡೆ ಎಲ್ಲ ಇರೋದು ನನಗಿಷ್ಟನಾ ಹೇಳು? ಇಷ್ಟನೋ ಕಷ್ಟನೋ, ಈ ಹಾಳಾದ ರೂಮಲ್ಲಿ ಇರೋದಂತೂ ಸತ್ಯ ತಾನೆ. ಈಗ ಡಿಸ್ಕಷನ್ ಬೇಡ, ನನಗೆ ತುಂಬ ಹಸುವಾಗ್ತಾ ಇದೆ. ಪ್ಲೀಸ್ ಫುಡ್ ಆರ್ಡರ್ ಮಾಡೋಣ. ಇಂಥ ಕಡೆ ಎಲ್ಲ ಫ್ಯಾನ್ಸಿ ಫುಡ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊ ನನಗೋಸ್ಕರ ಬೇಬಿ. ನೋ ವೇಸ್, ಚಾನ್ಸೇ ಇಲ್ಲ. ನನ್ನ ಲೈಫ್ ಪೂರ್ತಿ ಬರೀ ಅಡ್ಜಸ್ಟ್ಮೆಂಟ್ ಎಲ್ಲ ಕಳೆದು ಹೋಗಿದೆ. ಈಗ ಮತ್ತೆ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಿದ್ಯಾ? ಇದಕ್ಕೋಸ್ಕರನಾ ನಾನು ಕಾರ್ತಿಕ್ನ ಬಿಟ್ಟು ನನ್ನ ಫ್ಯಾಮಿಲಿನ ಬಿಟ್ಟು ನಿನ್ನನ್ನು ಮದುವೆ ಆಗಿತ್ತು? ಗೊತ್ತು ಬೇಬಿ, ನಿನ್ನ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ. ಬಟ್ ನನ್ನ ಅಪ್ಪನೇ ನನ್ನ ವಿರುದ್ಧ ನಿಲ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅದರಿಂದಾನೇ ಅಲ್ವಾ ನಮ್ಮಿಬ್ಬರಿಗೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿರೋದು. ನನಗೆ ಯಾಕೋ ಮತ್ತೆ ನನ್ನ ಲೈಫು ಆ ಸ್ಲಮ್ ಲೈಫ್ ಥರನೇ ಆಗುತ್ತೆ ಅಂತ ಅನಿಸ್ತಾ ಇದೆ. ಸ್ಲಮ್ ಥರ ಏನು? ಸ್ಲಮ್ಮೇ. ಹಾಗೇನಾದರೂ ಆದರೆ ಎಲ್ಲರೂ ನನ್ನನ್ನು ನೋಡಿ ನಗ್ತಾರೆ ಬಾಲ. ನೋ ದಿವ್ಯಾ, ಹಾಗಾಗಲ್ಲ. ಹಾಗಾಗೋಕ್ಕೆ ನಾನು ಬಿಡ್ತೀನ ದಿವ್ಯಾ? ಮತ್ತೇನು ಮಾಡ್ತೀಯಾ ಈಗ? ಡೋಂಟ್ ವರಿ ಬೇಬಿ, ಇದನ್ನ ನೇರವಾಗಿ ಡೀಲ್ ಮಾಡಬೇಕು. ಅಪ್ಪನ್ನ ಇಲ್ಲಿಗೆ ಕರೆಸ್ತೀನಿ, ಇಲ್ಲೇ ಸಾರ್ಟ್ ಔಟ್ ಮಾಡೋಣ. ಏಯ್, ನನ್ನ ಯಾಕೆ ಹಿಡ್ಕೊಂಡಿದ್ದೆ? ಬಿಡು. ಹೌದಾ? ಬಿಟ್ಟೆ. ಬಿಡು ಅಂದಿದ ತಕ್ಷಣ ಬಿಟ್ಬಿಡದ? ಯಾಕೆ ಇವತ್ತು ನಗಲ್ವಾ? ದೇವಸ್ಥಾನದಲ್ಲಿ ನಾನು ಬಿದ್ದಾಗ ಕಿಕಿ 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 ಅಂತ ನಗ್ತಾ ಇದ್ದೆ. ನಾನು ಬಿದ್ದರೆ ನಿಂಗೆ ಖುಷಿ ಅಲ್ವಾ? ನಗು, ಎಂಜಾಯ್. ಯಾವತ್ತು ನಿನಗೆ ತಾಳಿ ಕಟ್ಟಿದ್ನೋ ನಾನು ಅವತ್ತೇ ಬಿದ್ದೋದೆ. ಅವತ್ತೇ ಸತ್ತು ಹೋದೆ. ಸತ್ತೋದ್ಮೇಲೂ ಉಸಿರಾಡ್ತಾರ ಒಬ್ಬನೇ ಒಬ್ಬ ವ್ಯಕ್ತಿ ನಾನೇ ಇರಬೇಕು. ಏಯ್ ಸತ್ಯ, ಪಿತೂರಿ ಮಾಡಿ ಮದುವೆ ಆದೆ ಅಲ್ವಾ, ಅದಕ್ಕೆಲ್ಲ ಗೆದ್ದೆ ಅನ್ಕೋಬೇಡ. ನಿನ್ ಜೀವನ ಪೂರ್ತಿ ನನ್ನ ಹೆಣದ ಜೊತೆ ಸಂಸಾರ ಮಾಡ್ಬೇಕು.